ಹಾಯ್ ನಮಸ್ಕಾರ ಎಲ್ಲರಿಗೂ. ಅದೇನ್ ಮಂತ್ರ ಊತಿ ನಂಗೂ ಹೇಳಯ್ಯ. ಮುಂಚೆಯಿಂದನೇ ಒಂದು 2-3 ವಿಡಿಯೋ ಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ. ಯಾಕೆ ಅನ್ನೋದೆಲ್ಲ ನಮಗೆ ಗೊತ್ತಿಲ್ಲ. ಜಸ್ಟ್ ಯೂಟ್ಯೂಬ್ ಟ್ರೈ ಮಾಡೋಣ, ಸ್ಟಾರ್ಟ್ ಮಾಡೋಣ, ಮಾತಾಡೋಣ ಎಲ್ಲರ ಜೊತೆನೂ. ತುಂಬ ಇಂಟ್ರೋವರ್ಟ್ ಆಗಿದ್ರು ತುಂಬ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇವಾಗ ರೀಸೆಂಟಾಗಿ ಓಕೆ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಗೊತ್ತು ಕ್ಯಾಮ್ರಾ ಶೇಕ್ ಆಗ್ತಾ ಇದೆ ಅಂತ, ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋಡಿ. ಆದ್ರೂ ಪರವಾಗಿಲ್ಲ, ಹೆಂಗೋ ಟ್ರೈ ಮಾಡ್ತಾ ಇದ್ದೀವಿ. ಸೊ ನನ್ನ ಹೆಸರು ಗೌತಮ್ ಅಂದ್ಬಿಟ್ಟು 1G ಶಿವ್ ಅಂದ್ಬಿಟ್ಟು ಚಾನಲ್ ಓಪನ್ ಮಾಡಿರೋದು. ಏನು 1G ಶಿವ್, ನಂದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 19 ಅಂತ ಬೀಳುತ್ತೆ. ಏನು 1 ಬಂದ್ಬಿಟ್ಟು ನಮ್ಮದು ನಂಬರು ಸೂರ್ಯ. ಸೊ ಆದ್ರಿಂದ 1 ಅಂತ ಇಟ್ಟಿದ್ದೀನಿ. ಜಿ ನನ್ನ ಹೆಸರು ಗೌತಮ್ ಅಂದ್ಬಿಟ್ಟು. ಸೊ ಶಿವ್ ಬಂದ್ಬಿಟ್ಟು ನಮ್ಮ ತಂದೆಯವ್ರ ಹೆಸರು. ಆಯ್ತು ಬಿಡು. ಅದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು 1G ಶಿವ್ ಅಂತ ಇಟ್ಟಿದ್ದೀವಿ. ಸೊ ನೋಡುವ ಹೆಂಗೋಗುತ್ತೆ ಯೂಟ್ಯೂಬ್, ನನ್ನ ಯೂಟ್ಯೂಬ್ ಚಾನೆಲ್ಸ್. ಓಕೆ, ನಾನು ಏನು ಮಾಡ್ತೀನಿ, ಯಾಕೆ ಯೂಟ್ಯೂಬ್, ಯಾಕೆ ಅಂತ ಕ್ವೆಶನ್ ಬಂದರೆ ಯೂಟ್ಯೂಬ್ ದೊಡ್ಡವರು ಚಿಕ್ಕವರು ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ನಾವು ಯಾಕೆ ಟ್ರೈ ಮಾಡಬಾರ್ದು? ದುಡ್ಡು ಪ್ರಶ್ನೆ ಇಲ್ಲ. ಇಂಥ ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ. ಸೊ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಬಟ್ ಏನೋ ಒಂದು ಮಾಡೋಣ, ಯೂಟ್ಯೂಬಲ್ಲೂ ನಮ್ಮ ಹೆಸರು ಕಾಣಿಸ್ಲಿ, ಸ್ವಲ್ಪ ನಮ್ಮ ಮುಖ ತೋರಿಸೋಣ ಅಂದ್ಕೊಂಡು ನಿಮ್ಮ ಅಮ್ಮನ ಪಿಂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವೆಲ್ಲ ನಮಗೆ ಗೊತ್ತಿಲ್ಲ, ಈಗ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಏನಾದರೂ ತಪ್ಪು ಮಾಡಿದ್ರೆ ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳಿ. ಸುಮ್ಮನೆ ಒಂದು ಡ್ರೈವ್ ಹೋಗಿದ್ದು ಬರೋಣ ಅಂದ್ಕೊಂಡು ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲರೂ ಬನ್ನೇರುಘಟ್ಟ ರೋಡ್ ಹತ್ರ ಬಂದಿದ್ದೀವಿ. ಬನ್ನೇರುಘಟ್ಟ ಝೂಗೆಲ್ಲ ಏನೂ ಹೋಗ್ತಾ ಇಲ್ಲ. ಜಸ್ಟ್ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇರೋದೊಂದು ರೋಡ್ ಸಿಗುತ್ತೆ, ನಿಮಗೂ ತೋರಿಸ್ತೀನಿ, ನೀವು ಬನ್ನಿ ನನ್ನ ಜೊತೆಗೆ. ಸೊ ಅಕಸ್ಮಾತ್ ನೀವೆಲ್ಲಾದರೂ ಬನ್ನೇರುಘಟ್ಟ ಕಡೆ ಬಂದರೆ ಅಥವಾ ಈ ಕಡೆ ಎಲ್ಲಾದರೂ ಸರೌಂಡಿಂಗ್ಸ್ ಇರೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಗಳಿಗೆ. ನೀವು ನೋಡಿ, ಅಕಸ್ಮಾತ್ ನಾನೇನಾದರೂ ತಪ್ಪಾಗಿ ಹೇಳಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ಅರ್ಥ ಮಾಡ್ಕೊತೀನಿ. ಓಕೆ, ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. ಸ್ವಲ್ಪ ವ್ಯೂಸ್ ನೋಡಿದ್ರಿ ಅನಿಸುತ್ತೆ. ಸೊ ಇದು ಬಂದ್ಬಿಟ್ಟು ಬನ್ನೇರುಘಟ್ಟದಿಂದ ಸ್ವಲ್ಪ ಒಳಗಡೆ ಬರುತ್ತೆ, ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಹೆಸರು ನನಗೂ ಗೊತ್ತಿಲ್ಲ, ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಆದರೆ ಬನ್ನೇರುಘಟ್ಟದಲ್ಲಿ ಇರೋರು ಯಾರಾದರೂ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈ ಡ್ರೋನಲ್ಲಿ ಏನು ವ್ಯೂ ನೋಡಿದ್ರಿ, ಅಕಸ್ಮಾತ್ ನೀವು ನಾರ್ಮಲ್ ಆಗಿ ಏನು ವ್ಯೂ ನೋಡಬೇಕು ಅಂದರೆ ಈ ಥರ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಕತ್ಲೆ ಆಗಿಬಿಟ್ಟಿದೆ. ಸೊ ಈ ಥರ ಜಾಗಗಳಿಗೆ ಅವಾಗವಾಗ ವಿಸಿಟ್ ಮಾಡ್ತಾ ಇರ್ತೀವಿ. ಕಸಿನ್ಸೇ ಎಲ್ಲ. ಇವಾಗ ಕುನಾಲ್ ಅಂದ್ಬಿಟ್ಟು ಅವನೇ ವಿಡಿಯೋಗ್ರಾಫರು, ನಮಗೆ ಪ್ರೀತಮ್ ಅಂತ ಇದ್ದಾನೆ, ಅವನು ಆಲ್ಮೋಸ್ಟ್ ಎಡಿಟಿಂಗು ಮತ್ತು ಏನಾದರೂ ಹಿಂಟ್ಸ್ ಏನಾದರೂ ಕೊಡಬೇಕಾದ್ರೆ ಅವನೇ ಜಾಸ್ತಿ ಇದು ಮಾಡೋದು. ಸೊ ಈ ಥರ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಡೈಲಿ ಹೊರಗಡೆ ಹೋಗ್ತಾ ಇರ್ತೀವಿ. ನನ್ನ ದಿನಚರಿ ಏನು ಅಂದ್ಬಿಟ್ಟು ನಾನು ತಿಳಿಸ್ತೀನಿ. ಸೊ ದಯವಿಟ್ಟು ಹೆಲ್ಪ್ ಮಾಡಿ.
ನಿಮ್ದು ಹೆಲ್ಪ್ ಹೆಂಗಿರುತ್ತೆ ಅಂದರೆ ಕಾಮೆಂಟ್ಸ್ ಇರುತ್ತೆ, ಶೇರ್ ಇರುತ್ತೆ, ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ ಮತ್ತು ಲೈಕ್ಸ್ ಇರುತ್ತೆ. ದಯವಿಟ್ಟು ಮಾಡಿ. ಇನ್ನು ಮುಂದೆ ನಾನು ಯಾವ್ಯಾವ ಗ್ಯಾಜೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ವೀಡಿಯೋಸ್ಗೆ, ಅಥವಾ ವೀಡಿಯೋ ಮಾಡೋದಕ್ಕೆ, ಅಥವಾ ಡ್ರೋನ್ಸ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ನಂದು ಕ್ಯಾಮರಾಸ್ ಯಾವುದಿದೆ ಎಲ್ಲನೂ ತಿಳಿಸ್ತೀನಿ. ಸೊ ದಯವಿಟ್ಟು ವಿಡಿಯೋ ನೋಡಿ. ತುಂಬ ಕತ್ಲಾಗಿದೆ ಅನಿಸುತ್ತೆ ಏನು ಕತ್ಲಾಗಿದೆ. ಸೊ ಹೌದು, ಈ ಥರ ತಪ್ಪುಗಳು ಮಾಡ್ತಾ ಇರ್ತೀವಿ. ಮಾತಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಯಾಕೆಂದರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಯೂಟ್ಯೂಬ್ ವೀಡಿಯೋಸ್ ಅಥವಾ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಯಾವುದೇ ಆಗಲಿ ಎಲ್ಲ ಇವಾಗ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಮನೆಗೆ ಓಡೋ ಟೈಮ್ ಆಗ್ತದೆ, ಬನ್ನಿ ಓಡೋಣ. ಆನ್ ದ ವೇ ಹೋಗ್ತಾ ಇನ್ನೂ ಕೆಲವು ವಿಚಾರಗಳು ಮಾತಾಡೋಣ, ಅಥವಾ ಇನ್ನೂ ಯಾವುದಾದ್ರು ಜಾಗಗಳು ಸಿಕ್ಕಿದ್ರೆ ಅಲ್ಲೂ ನಿಲ್ಲಿಸ್ತೀನಿ, ಅಲ್ಲೂ ನಿಂತ್ಕೊಂಡು ನೋಡಿ ಎಲ್ಲ ಎಂಜಾಯ್ ಮಾಡೋಣ. ಬನ್ನಿ. ಇದು ಒಂದು ಬನ್ನರ್ಘಟ್ಟ ಫಾರೆಸ್ಟ್ ಏರಿಯಾ ಬರುತ್ತಿದ್ದು, ಒಂದು ಲೈಟ್ ಸಹ ಇಲ್ಲ. ಅಫ್ಕೋರ್ಸ್ ಲೈಟ್ ಯಾಕೆ ಹಾಕಿಲ್ಲ ಅಂದರೆ ಮೋಸ್ಟ್ ಪ್ರಾಬಬಲಿ ಪ್ರಾಣಿಗಳು ಅಲ್ಲಿಂದ ಇಲ್ಲಿ ಓಡಾಡ್ತಾ ಇರ್ತವೆ, ಅಥವಾ ಪ್ರಾಣಿಗಳು ನಾನು ಈ ರೋಡಲ್ಲಿ ತುಂಬ ಸತಿ ಓಡಾಡಿದ್ದೀನಿ, ಬಟ್ ಪ್ರಾಣಿಗಳು ಯಾವತ್ತೂ ಕಾಣಿಸಿಲ್ಲ ಈ ರೋಡಲ್ಲಿ ನನಗೆ. ಆದ್ರೂ ಏನೋ ಒಂದು ರೀಸನ್ ಇರುತ್ತೆ ಯಾಕೆ ಲೈಟ್ ಹಾಕಿಲ್ಲ ಅಂತ. ಡೆಫಿನೆಟ್ ಆಗಿ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ. ಸೊ ಬನ್ನೇರುಘಟ್ಟ ರೋಡ್ ಕಡೆಯಿಂದ ಬಂದರೆ ಇದು ಕನಕಪುರ ರೋಡ್ಗೆ ಟಚ್ ಆಗುತ್ತೆ. ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ರೋಡು. ದಯವಿಟ್ಟು ಹಾರನ್ ಮಾಡಬೇಡಿ ಇಲ್ಲೆಲ್ಲ ಬರಬೇಕಾದ್ರೆ, ಏಕೆಂದರೆ ನೋ ಹಾರನ್ ಝೋನ್ ಅಂತ ಇದೆ. ಆಮೇಲೆ ನೋ ಸ್ಟಾಪಿಂಗ್, ಎಲ್ಲೂ ನೀವು ಸ್ಟಾಪ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ, ಏಕೆಂದರೆ ನಿಮ್ಗೆ ಯಾವುದೋ ಅಂಗಡಿ ಸಿಗಲ್ಲ ಅಥವಾ ಏನಾದರೂ ಏನೂ ಇರಲ್ಲ. ಸೊ ಪ್ರಾಣಿಗಳ ಸಂಚಾರ ಇದೆ ಅಂತ ಹೇಳ್ತಾರೆ, ಆದರೆ ನಾನು ಯಾವತ್ತೂ ನೋಡಿಲ್ಲ. ಬಟ್ ಯಾ ಅಫ್ಕೋರ್ಸ್ ಈ ಥರ ನೈಟ್ ಡ್ರೈವ್ಸ್ ಎಲ್ಲ ಬಂದವಾಗ ಸ್ವಲ್ಪ ಗಾಡಿಗಳು ಹುಷಾರಾಗಿರಲಿ, ಲೈಟ್ಸ್ ಚೆನ್ನಾಗಿ ಇಟ್ಕೊಂಡಿರಲಿ ನಿಮ್ಮ ಗಾಡಿಗಳಿಗೆ, ತುಂಬ ಇಂಪಾರ್ಟೆಂಟ್. ಅದು ಟ್ರೈ ಮಾಡಿದ್ದು ಅಲ್ಲ, ಕಮೆಂಟಲ್ಲಿ ಕೇಳ್ತಾರೆ ಸ್ಪೋರ್ಟ್ಸ್ ಮೋಡ್ ಎಲ್ಲಿಂದ DJ ಇದಕ್ಕೆ ಬರುತ್ತೆ ಅಂತ. ಸ್ಪೋರ್ಟ್ಸ್ ಮೋಡ್ ಐತೆ, ಹೌದಾ? ಒಂದು ಸಿನಿಮ್ಯಾಟಿಕ್ಕು ನಾರ್ಮಲ್ಲು ಸ್ಪೋರ್ಟ್ಸ್, ಅದೇ ಆಪ್ಷನ್ಸ್ ಇರೋದು. ಸೊ ಸ್ಪೋರ್ಟ್ಸ್ ಮೋಡಲ್ಲಿ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ನೈಟು ಸೆನ್ಸರ್ಸ್ ವರ್ಕ್ ಆಗಲಿಲ್ಲ, ಅದು ಫುಲ್ ಗೋಡೆ ಹತ್ರ ಬಂದ್ಬಿಡ್ತು. ಗೋಡೆ ಹತ್ರ ಬಂದು ನನ್ಗೆ ಗೊತ್ತಾಯ್ತು ಅಲ್ಲಿ ಏನೋ ಸ್ಟಕ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಹಿಂದೆ ಪುಷ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಗೋಡೆ ಹತ್ರ ಬಂದ್ಬಿಡ್ತು. ಪ್ರೊಪೆಲ್ಲರ್ಸ್ ಎಲ್ಲ ಟಚ್ ಆಗೋಯ್ತು. ಅದಕ್ಕೆ ಪ್ರೊಪೆಲ್ಲರ್ಸ್ ಟಚ್ ಆಯಿತು, ಕ್ಯಾಮ್ರಾ ಆಲ್ಮೋಸ್ಟ್ ಟಚ್ ಆಗ್ತಾ ಇತ್ತು, ಬಟ್ ಅಷ್ಟದಲ್ಲಿ ಪುಲ್ ಮಾಡಿಬಿಟ್ಟೆ ವಾಪಸ್ಸು. ಅಲ್ಲಿಂದ ಮತ್ತೆ ವಾಪಸ್ ಬರ್ಬೇಕಾದ್ರೆ ತುಂಬ ಲೇಟ್ ಆಗಿತ್ತು. ನಾವು ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ಸೊ ಅಲ್ಲಿ ಅವನ್ನ ಮೀಟ್ ಮಾಡಿಕೊಂಡು ಸ್ವಲ್ಪ ಹಾಗೆ ಹರಟೆ ಹೊಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಸೊ ಇದೊಂದು ಇನ್ಸ್ಟಾ 360 ಕ್ಯಾಮ್ರಾಸ್ ಒಂದಿತ್ತು, ಅದನ್ನು ಮುಂಬರುವ ವೀಡಿಯೋಗಳಲ್ಲಿ ತೋರಿಸ್ತೀನಿ, ಹೇಗೆ ಆಪರೇಟ್ ಮಾಡ್ತೀವಿ, ಹೇಗೆ ಏನು ಮಾಡ್ತೀವಿ ಅದರಲ್ಲಿ ಅಂದ್ಬಿಟ್ಟು. ಹವೆವರ್ ಇದೊಂದು ವೀಡಿಯೋ ತೆಗಿಯೋಕ್ಕಾಯಿತು ಅದರಲ್ಲಿ, ಬಟ್ ಅಷ್ಟು ಕ್ಲಾರಿಟಿ ಇಲ್ಲ, ದಯವಿಟ್ಟು ಕ್ಷಮಿಸಿ, ಯಾಕೆಂದರೆ ತುಂಬ ಕತ್ಲೆ ಇತ್ತು ಅದಕ್ಕೆ. ಸೊ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ನಾಳೆ ನೋಡುವ ಕಾರ್ ಹೆಂಗಿದೆ, ಯಾವ ಗತಿಯಾಗಿದೆ ಕಾರು, ಅದನ್ನು ಸ್ವಲ್ಪ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭರಾತ್ರಿ, ಆರಾಮಾಗಿ ನಿದ್ದೆ ಮಾಡಿ. ಥ್ಯಾಂಕ್ ಯು.